ಸ್ಪರ್ಧೆಗಳನ್ನು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಉಪನಿರ್ದೇಶಕರ ಕಾರ್ಯ, ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಇವರ ಜೊತೆಗೆ ನಮ್ಮ KR ಲಕ್ಕಂ ವಿದ್ಯಾಸಂಸ್ಥೆ ಇವರ ಸಹಯೋಗದಲ್ಲಿ ಇವತ್ತು ಪ್ರಾಥಮಿಕ ಪ್ರೌಢ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಲೋತ್ಸವ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ AR ಲಕ್ಕಂ ಅವರಿದ್ದಾರೆ, ದುಂಡಪ್ಪನವರು ಈ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಅಕ್ಕ ಸುನಂದಕ್ಕ ಅವರಿದ್ದಾರೆ, ನಮ್ಗೆ ಯಾವಾಗಲೂ ಮಾರ್ಗದರ್ಶನ ನೀಡ್ತಕ್ಕಂಥ ಹಿರಿಯರಾದ ಮೋಹನ್ ಬಿರಾದರ್ಶ್ ಅವರಿದ್ದಾರೆ, ಆತ್ಮೀಯ ಅಧಿಕಾರಿ ಮಿತ್ರರಾದಂಥ ಗಜಾನನ್ ಮಲ್ಲಿಕೇರಿಯವರು, ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ವಕೀಲರು ಆದಂಥ ಅಶೋಕ್ ಕುಡಿ ವಕೀಲರು, ನಮ್ಮ ತಾಲೂಕಿನಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಿಸ್ತಕ್ಕಂಥ BO ಮುಲ್ಲಾ ಸಾಹೇಬರು, ನಗರಸಭೆ ಕಾಶಿ ಆಯುಕ್ತರು ಬಂದಿದ್ದಾರೆ, AS ಬಸನ್ನವರು ಬಂದಿದ್ದಾರೆ, ಪ್ರಕಾಶ್ ಹೊಸಮನೆ ಗೆಳೆಯ, ಬಾಗಲಕೋಟೆ DYPC ಬಲವಳ್ಮಟ್ಟಿ ಅವರು ಬಂದಿದ್ದಾರೆ, ಆಡಳಿತಾಧಿಕಾರಿ RD ಲಕ್ಕಂ ಅವರಿದ್ದಾರೆ. ಗುರುಗಳೇ, ಗುರುಮಾತೆಯರೇ, ಮುದ್ದು ವಿದ್ಯಾರ್ಥಿಗಳೇ, ಈ ವೇಳೆ ಭಾಳ ಮಕ್ಕಳಿಗಂತೂ ಅದ್ಭುತವಾದ ನಿಮ್ಮ ಟೈಮ್ ಇದು. ಇದನ್ನು ನಿಮ್ಗೆ ಯಾವ್ಯಾವುದರಲ್ಲಿ ತೋರಿಸ್ತೀರಿ ಅದರದ್ರೆಲ್ಲ ನೀವು ಮುಂದಿನ ಜೀವನವನ್ನು ನಿರೂಪಣೆ ಮಾಡಿಕೊಡ್ತೀರಿ. ನಿಮ್ಮ ಮೊದಲಿನಲ್ಲಿ ನಮ್ಮ ಮಾಸ್ತರುಗಳು ಗಾಂವ್ ಹೊಡೆದು ಕಲಿಸ್ತಿದ್ರು. ಈಗ ಯಾವ ಮಾಸ್ತರು ನಿಮ್ಮನ್ನು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ, ಬೈಯಂಗಿಲ್ಲ, ಆದರೆ ಪ್ರೀತಿಲಿ ಕಳಿಸ್ತಾರೆ. ಅದು ಎಂಥ ಅದ್ಭುತವಾದದ್ದು ಕಲೆ ಅಂದರೆ, ಅವಾಗ ನಮ್ಮ ಮಾಸ್ತರುಗಳು ಬಡ್ದಾಗೆಲ್ಲ ಎಷ್ಟೋ ಮಕ್ಕಳು ಶಾಲೆನೇ ಬಿಟ್ಟು ಬಿಡ್ತಿದ್ರು. ಈ ಸರಿಯಾಗಿ ಶಾಲೆ ಓದಿಲ್ಲ, ಬರೋದಿಲ್ಲ ಅಂತ ಒಂದೆರಡು ಹೊಡೆದು ಕೂಡಲೇ ಅವ್ರು ಶಾಲೆನೇ ಬಿಡ್ತಿದ್ರು. ಈಗ ಒಳ್ಳೆ ವಾತಾವರಣದಿಂದ ಬಡಿಲಾರ್ದೇ ಕಲಿಸ್ತಕ್ಕಂಥದ್ದೇ ಒಂದು ಅವ್ರ ಪ್ರೀತಿಲಿ ಕಲಿತಾ ವಹಿಸ್ತಾನೆ ಬಿಟ್ಟು ಹೋಗ್ತಕ್ಕಂಥದ್ದು. ನನಗೆ ತಿಮ್ಮಾಪುರ್ಗೆ ಏನು ಕ್ವಶನ್ ಕೇಳಿದ್ರು ಹೇಳ್ತಾನೆ, 5 ಗಂಟೆಗೆ ಎದ್ದು ಓದ್ತಾನೆ, ಗುಂಡ ಆಡೋದಿಲ್ಲ, ತೆಗೆದು ಬಿಡಿಸೋದಿಲ್ಲ ಅಂತ ಹೇಳಿ 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 ನಮ್ಮ ದೋಸ್ತುಗಳು ಏನೇನು ಮಾಡ್ತಿದ್ರೆ ಅದನ್ನೆಲ್ಲದನ್ನು ಬಿಡಿಸಿದ್ರೆ ನಾನು ಕಲಿಸಿದ ಗುರುಗಳು. ಎಷ್ಟು ಚೆನ್ನಾಗಿ ನನ್ನ ತಯಾರಿ ಮಾಡಿದ್ರಂದ್ರೆ, ನಾ 5 ಗಂಟೆಗೆ ಎದ್ದು ಓದ್ಬೇಕು, ನಮ್ಮ ಮಾಸ್ತರ್ ಅಷ್ಟು ಪ್ರೀತಿ ಇಟ್ಟಲ್ಲ ಅಂತೇಳಿ ಎದ್ದು ಓದ್ಬೇಕು. ಯಾರ ಬಂದು ಕೇಳಿದ್ರೆ ಏನು ಕೇಳ್ತಾರೆ ಕೇಳಿ ಉತ್ತರ ಕೊಡ್ತಾನಂತ ಹೇಳ್ತಿದ್ಲು, ಮತ್ತಷ್ಟು ಓದ್ಬೇಕು. ಎಂಥ ಅದ್ಭುತವಾದ ಶಕ್ತಿ ಆ ಗುರುವಿನಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಅವತ್ತು ನಾನು ಕಂಡಿದ್ದೆ. ಇದು ಗುರುಗಳಲ್ಲಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ. ಆಗಸ್ಟ್ 15 ಬಂತು ಅಂದ್ರೆ ಊರಾಗ ನಡು ಆಗಸ್ಟ್ 15 ಬಗ್ಗೆ ಮಾತಾಡ್ತಾರಂದ್ರೆ ಯಾರಂದ್ರೆ ಫಸ್ಟ್ ತಿಮ್ಮಾಪುರ ನಿಲ್ಲಿಸ್ಬಿಡ್ತಿದ್ರು. ಇವತ್ತು ನಾನು ಇಲ್ಲಿ ಎತ್ತರ ಸ್ಥಾನಕ್ಕೆ ಬಂದಿದ್ರೆ ನನ್ನ ಗುರುಗಳು ಅವ್ರನ್ನ ನೆನಪಿಸ್ಕೊಳ್ತಾರೆ. ಅಷ್ಟೇ ಒಂದು ವ್ಯಥೆ ಪಡ್ತಿದ್ದೀನಿ ಹೈಸ್ಕೂಲ್ಗೆ ಹೋದಂತ. ನಮ್ಮ ಹಿಂದಿ ಮಾಸ್ತರ್ ಬುಡ್ಡ ಇದ್ದ, ಇಷ್ಟು ಹಿಂಗೆ ಬಾಗಿದ್ದ. ಅವ್ರು ಹೇಳಕ್ಕೆ ಹೋಗಕತ್ತಿಲ್ಲ, ಅವ್ರ ಪಾಠಕ್ಕೆ ಬಂದ ಕೂಡಲೇ ನಾನು ಹಗೋರ್ಕ ಹಿಂದೆ ಕುಂದಿರ್ತಿದ್ದೆ. ಅವ್ರು ಕೀಟ್ಲೆ ಮಾಡಿಬಿಡೋದು.
ಪೆನ್ಸಿಲ್ಲರ ಉಗಿದು ಹಳ್ಳಾರ ಉಗಿದು ಹಿಂದಿ ಕಲಿಯೋಕ್ಕಾಗಲಿಲ್ಲ. ಮಂತ್ರಿಯಾಗಿ ಡೆಲ್ಲಿಗೆ ಹೋದೆ. ಎಲ್ಲ ರಾಜ್ಯದ ಮಂತ್ರಿಗಳಿಗೆ ನೀವು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಮುಂದೆ ಕರ್ನಾಟಕದ ಮಂತ್ರಿ ಮಾತಾಡ್ತಾರಂದ್ರು. ಅವ್ರು ನನ್ನ ಕಣ್ಣೀರು ತಾನೇ ಹೋಗ್ತಾ ಇದ್ದವು. ನಾನು ಮಾತಾಡೋದಿಲ್ಲ, ನಮ್ಮ ಸೆಕ್ರೆಟ್ರಿ ಮಾತಾಡ್ತಾನೆ ಅಂದಾಗ ಆ ನನ್ನ ಗುರು ಇವತ್ತಿನವರೆಗೂ ನೆನಪುಳ್ದಾನು. ಕಾಡಿದ ಪರಿತಾಪ, ಕಲೀಲಾರ್ದ ನೋವು. ನಮ್ಮ ಮಂತ್ರಿ ಆದ್ರೇನು ಬಿಟ್ರೇನು ಈ ಕಲಿಯಾಕೆ ಹೋಗ್ಕೊಂಡು ತಲೆಯಾಗ ಹತ್ತಂಗಿಲ್ಲ. ಅಂಥ ಅಪಾರ್ಚುನಿಟಿ ನೀವು ಯಾರು ಹಾಳು ಮಾಡ್ಕೊಂಡು ನನ್ನಂಗ ನೋವು ಅನುಭವಿಸ ಬ್ಯಾಡ್ರಿ ಅಂತೇಳಿ ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಿಕ್ಕೆ ನಾನು ಇಷ್ಟ. ಕಲಿ ವಯಸ್ಸಿನಾಗ ಏನಾರ ಒಂದು ಸಣ್ಣ ತಪ್ಪು ಮಾಡಿದ್ರೆ ಜೀವನ ಪರ್ಯಂತರ ಅನುಭವಿಸ್ತಕ್ಕಂಥ ಆ ನೋವೇನಿದೆಯಲ್ಲ, ಅದು ಹೇಳ್ತಿರ್ದ ನೋವು ಅಂತಕ್ಕಂಥದ್ದು. ನಾನು ಇನ್ನು ಈ ಕಲೆ, ಆರ್ಟು, ಆಟ ಎಂಥ ಅದ್ಭುತಗಳಂದರೆ, ದೇವ್ ಬಿರಾದರ್ಶ್ ಅವರು ಎಲ್ಲರೂ ಕೂಡ ನನಗೆ ಟಿಕೆಟ್ ಕೊಡಿಸಿದ್ರು. MLA ನಿಂತೆ ನನ್ನ ಗುರು ST ಪಾಟೀಲ್ಕಿಂತ 1,000 ಓಟ್ ಹೆಚ್ಚಿಗೆ ತಗೊಂಡೆ. ಅರೇ ಬಾಪ್ರೆ ಎಲ್ಲಿ ತಗೊಂಡೆ ಅಂತೇಳಿ ಎಲ್ಲ ಹುಡುಕಾಡಿ ನೋಡಿದ್ರು. ನನ್ನ ಜೋಡಿ ಕಬಡ್ಡಿ ಆಡೋರು, ಕಬ್ಬು ಕಡೆಯವರು ಇದ್ರು, ಶಾಲೆ ಕಲಿಯವರು ಇದ್ರು, ಹೋಗೋರು ಇದ್ರು. ಇದೊಂದು ಓಟ್ ನಮ್ಮ ದೋಸ್ತಿಗೆ ಹಾಕು, ನಮ್ಮ ದೋಸ್ತಿಗೆ ಹಾಕು ಅಂತೇಳಿ ನಾನು 1,000 ಓಟ್ ಹೆಚ್ಚಿಗೆ ಹಾಕಿದ್ರು. ಇವೆಲ್ಲ ಎಷ್ಟು ಲಾಭ ಹಾಕೋ ನೋಡಿ ಜೀವನದಾಗ. ಎಂಥ ಅದ್ಭುತವಾದ ಟಿಕೆಟ್ ಕೊಟ್ಟು ನಿನ್ನ MLA ಮಾಡ್ತಾನೆ ಅಂದ್ರಕ್ಕಿಂತ 1,000 ಓಟ್ ಯಾವ್ದು ಗೊತ್ತಾ? ನನ್ನ ಕಬಡ್ಡಿ ಆಟ. ಎಂಥ ಅದ್ಭುತವಾದಂಥ ಕೆಲಸ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ಎಂಥ ಲಾಭ ಆಗ್ತಿದೆ. ಈ ಲಾಭ ಏನು ಮುಂದೆ ನಮ್ಮಂಗೆ ವಯಸ್ಸಾದ ಕೂಡಲೇ ಕಲಿಬೇಕಂದ್ರೆ ಆಗೋದಿಲ್ಲ. ಓಡಾಡ್ಬೇಕಂದ್ರೆ ಮೊಣಕಾಲು ಹಿಡ್ದಿರ್ತಾವ, ಓದ್ಬೇಕಂದ್ರೆ ಕಣ್ಣು ಕಾಣಂಗಿಲ್ಲ, ಏನಾರ ಸಂಗೀತ ಕೇಳ್ಬೇಕಂದ್ರೆ ಕಿವಿ ಕೇಳಂಗಿಲ್ಲ. ಇದೆಲ್ಲ ಆದ ನಂತರ ನಿಮ್ಮ ಜೀವನ ಏನೈತಿ? ಇದ್ದಾಗ ಎಂಜಾಯ್ ಮಾಡಬೇಕು, ಜೀವನ ನಿರೂಪಣೆ ಮಾಡಬೇಕು. ಅಂಥ ವೇಳೆ ನಿಮ್ದು ಗೋಲ್ಡನ್ ಡೇಗಳಿವೆಲ್ಲ. ಈಗ ನೀವು ಏನು ಕಲಿತೀರಿ ಅದು ಮುಂದಿನ ಜೀವನಕ್ಕೆ ಸಹಾಯ ಆಗತ್ತೆ, ಊರಿಗೆ ಸಹಾಯ ಆಗತ್ತೆ, ತಾಲೂಕಿಗೆ ಸಹಾಯ ಆಗತ್ತೆ. ನಾನು ಬೆಂಗಳೂರೊಳಗೆ ಅಡ್ಡಾಡೋ ಹೊತ್ನಾಗ ಏನ್ರಿ ನಿಮ್ಮಲ್ಲಿ ಮೊರಾರ್ಜಿ ಸ್ಕೂಲ್ನವ್ರು ರಾಜ್ಯಕ್ಕೆ ಫಸ್ಟ್ ಬಂದಾಗತ್ತ ಹೆಣ್ಮಗಳು ಅಂತೇಳಿ ನನ್ನ ಕೇಳ್ತಾ ಆಗತ್ತ. ಎಂಥ ಖುಷಿ ಆಗ್ತಿತ್ತಂದ್ರೆ, ಆಕೆ ಕಷ್ಟಪಟ್ಟು ಓದಿ ಅಕ್ಕಿ ರ್ಯಾಂಕ್ ತಗೊಂಡ್ರು. ಆ ರ್ಯಾಂಕ್ನೊಳಗೆ ನನಗೂ ಪಾಲು ಸಿಕ್ತಲ್ಲ, ನಿಮ್ಮ ತಾಲೂಕತ್ತಲ್ರಿ, ಮೊರಾರ್ಜಿ ದೇಸಾಯಿ ಸ್ಕೂಲ್ನಾಗ ಅಲ್ತಲ್ರಿ ಅಂತ ಹೇಳಿ ನನಗೆ ಕೇಳುವತ್ನ ನಾನೊಬ್ಬ ಮಂತ್ರಿಯಾಗಿ ನನಗೇನು ಖುಷಿ ಆತ, ನಮ್ಮ ಮಕ್ಕಳು ನನಗೂ ಕೀರ್ತಿ ತಂದುವಲ್ಲ ಅಂತೇಳಿ ನನಗೆ ಖುಷಿ ಅನ್ನಿಸ್ತು. ಹಾಗೆ ನೀವು ಮಕ್ಕಳು ಮನೆ, ಊರ, ತಾಲೂಕ, ರಾಜ್ಯದ ಕೀರ್ತಿ ತರ್ತಕ್ಕಂಥ ಶಕ್ತಿ ನಿಮ್ಮ ಕೈಯಾಗೈತಿ. ವಯಸ್ಸಾದಂಗಾದಂಗೆ ನೀವು ಕಳ್ಕೋತ ಹೋಗ್ತೀರಿ. ಸಿಕ್ಕ ಟೈಮನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮುಂದೆ ಬರಬೇಕು. ಇಲ್ಲ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ದಯಮಾಡಿ ಹೊಸ ಯುಗದಲ್ಲಿ ನೀವು ತಗೊಂಡು ಬನ್ನಿ TDP ಅವರು. ಆದರೆ ಹಳೆಯ ನಮ್ಮ ಸಂಸ್ಕೃತಿ ಏನಿತ್ತು, ನನ್ನ ತಾಯಿ ಬೀಸು ಹೊತ್ನಾಗ ಏನು ಹಾಡ್ತಿದ್ರು, ತೊಟ್ಟಿಲ್ದಾಗ ಹಾಕಿದಾಗ ಮಗುಗೆ ಏನೇನು ಕಿವ್ಯಾಗ ಓದ್ತಿದ್ರು, ಮಗನೇ ನೀನು ರಾಜಕುಮಾರ್ ಆಗು, ಈ ಊರಾಗ ದೊಡ್ಡವಾಗು, ಅವ್ರ ಹಾಡುಗಳನ್ನ ಕೇಳ್ಬೇಕು. ನನಗೆ ಕೇಳಕ್ಕೂ ಇಲ್ಲ, ಓದಕ್ಕೂ ಸಿಗ್ತದೆ. ದೊಡ್ಡವಳಾದಾಗ ಮಗಳೇ ಪ್ರಪಂಚ ಹಿಂಗಿದೆ, ನೀನು ಈ ರೀತಿ ನಡ್ಕೊಳ್ಬೇಕು, ಅತ್ತೆ ಅಂದ್ರೇನು, ಮಾವ ಅಂದ್ರೇನು, ಸೊಸೈಟಿ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಿದ್ವಿ. ಮದುವೆ ಹಾಡುಗಳು ಇಲ್ಲ, ಅಂತಿ ಪದಗಳಿಲ್ಲ, ಭಜನೆ ಪದಗಳು. ಇವನ್ನೆಲ್ಲರೂ ನಿಮ್ಗೆ ಉಳಿಸಕ್ಕೆ ಏನೇನು ಸಾಧ್ಯ ಐತೋ
ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಅಳವಡಿಸಿಕೊಂಡ್ರೆ ಬಹಳ ಅದ್ಭುತ. ಇವತ್ತಿ ಧರ್ಮಾಂಧತೆ, ಜಾತೀಯತೆ, ತನ್ನ ಮಗಳನ್ನೇ ಕೊಚ್ಚಿ ಕೊಲ್ಲುವಂತ ಈ ವಾತಾವರಣದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಎಲ್ಲಿ ಹೋಯ್ತು ಅನ್ನೋ ತಿಳಿತ. ಒಬ್ಬೊಬ್ಬ ದುಡಿಯುವ ಆಳ ಮನುಷ್ಯ ಹೇಳ್ತಿದ್ದ, ಅವ್ರು ಸಾಹುಕಾರ ಕಾರ್ ತಂದ್ರೆ ನಾ ಕಾರ್ ತಗೊಂಡು ಬಂದಿಲ್ಲ, ನಂದು 100 ಎಕರೆ ಜ್ವಾಳ ಆತ್ಲ ಅಂತೇಳಿ ದುಡಿಯೋ ತಂದೇ ಆದಂಗ ನಂದು ಅನ್ನುವಂಥ ಭಾವನೆಗಳೆಲ್ಲ ದೂರ ಆಗೋದು. ಇವತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ನಮ್ಮ ಶಾಲೆಯಿಂದ ಕಲಿಸೋದು ಬಹಳ ಐತೆ. ಜಾತಿ ಧರ್ಮಗಳ ನಡುವೆ ಈ ವ್ಯವಸ್ಥೆನೇ ಹಾಳಾಗಿ ಹೋಗೈತೇನೋ ಅನ್ನುವಂತಕ್ಕಂಥದ್ದು ನಮ್ಗೆ. ಭಜನೆ ಪದಗಳು ಎಂಥ ಅದ್ಭುತವಾಗಿತ್ತು, ಎಂಥ ಅದ್ಭುತ. ಬಂಡನಾದೇನೋ ನಾನು ಸಂಸಾರದೋಳು, ಈ ಕಂಡ ಕಲ್ಲುಗಳಿಗೆ ಕೈ ಮುಗಿದು ಸಾಕಾಯಿತು. ಎಂಥ ಅದ್ಭುತ. ಮನುಷ್ಯ ಜೀವನ ಬದುಕಿನಲ್ಲಿ ಹುಟ್ಟಿದು ಒಲೆ ಮನೆ, ಬಿಟ್ಟೊಂಟೆ ಕಾಯ ಮನೆ, ಎಷ್ಟಿದ್ದರೇನಿದು ಖಾಲಿ. ಆ ಹಾಡುಗಳಲ್ಲಿ ಎಂಥ ಅರ್ಥ ಗರ್ಭಿತ ಇರ್ತಿತ್ತು. ಎಲ್ಲವೂ ಮಾಯ ಆದ್ರಿಂದ ನಾವು ಚಲನಗಳನ್ನು ನೋಡ್ತಾ ಇವತ್ತು ಪ್ರತಿಯೊಂದು ನಮ್ಮ ಟಿವಿಯವರಂತೂ ಹಾಕಿದ್ದೇ ಹಾಕ್ತಾರೆ. ತಂದೆ ಮಗನ ಕೊಂದ, ಮಗನ ತಂದೆ ಕೊಂದ, ಮಗಳು ಬಸರಿದ್ರು ಕೇಳಲಿಲ್ಲ. ಜಾತಿಯ ಆ ನಶೆ ಮಗಳನ್ನೇ ಕೊಚ್ಚಿಕೊಳ್ತಕ್ಕಂಥ ವಾತಾವರಣ. ಇದಕ್ಕೆಲ್ಲ ಯಾರು ಉತ್ತರ ಕೊಡೋರು? ನೀವು ಮುಂದಿನ ನಾಯಕರನ್ನು ತಯಾರು ಮಾಡ್ತಕ್ಕಂಥ ನೀವು ಗುರುಗಳು ಏನಿದ್ದೀರಿ, ನೀವೆಲ್ಲರೂ ಇವ್ರನ್ನ ಯಾವ ರೀತಿ ತಯಾರು ಮಾಡ್ತೀರಿ? ಊರು ಜಾತ್ರೆಗಳು ಹೋಗಿ ಜಾತಿಯ ಜಾತ್ರೆಗಳಾಗ್ತಾ ಇದೆ. ಊರಾಗ ಜಾತ್ರೆ ತಂದ್ರೆ ಎಲ್ಲರೂ ವಿಜೃಂಭಿಸ್ತಿದ್ದೀವಿ. ಇಲ್ಲ, ಆ ಜಾತಿಯವರು ಅಷ್ಟೇ ವಿಜೃಂಭಿಸ್ತಾರೆ. ಜಯಂತಿಗಳು ಅವ್ರವ್ರ ಜಾತಿಯವರೇ ಮಾಡೋದು. ಇಂತಹ ಕಲುಷಿತ ವಾತಾವರಣ ಸೃಷ್ಟಿ ಮಾಡಿದರೆ ಮುಂದೊಂದು ದಿನ ದೇಶ ಏನಾದೀತು ಅಂತಕ್ಕಂಥದ್ದ ಗುರುಗಳು ತಾವು ಹೆಚ್ಚಿಗೆ ನಿಗಾ ವಹಿಸಬೇಕು, ಈ ಕಡೆ ಗಮನ ಹರಿಸಬೇಕು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಮಾಸ್ತರ್ ಗುರುಗಳಂದ್ರೇನು, ತಾಯಿ ತಂದೆ ಅಂದ್ರೇನು, ನನ್ ಕಲಿಸಿದ್ರಂತೇಳಿ ನಾನು ಯಾವುದೋ ಫೋಟೋ ಕಲ್ಲಿಗೆ ನಮಸ್ಕಾರ ಮಾಡ್ತಿಲ್ಲ. ಮೊದಲು ನನ್ನ ತಾಯಿ ತಂದೆಗೆ ನಮಸ್ಕಾರ. ಗುರುಗಳಿಗೆ ಗೌರವ ಕೊಡ್ಬೇಕಂತಕ್ಕಂಥ ರೀತಿಯಲ್ಲಿ ಗೌರವ ಕೊಡ್ತಾರೆ. ನನ್ನ ಕನ್ನಡ ಶಾಲೆಯಲ್ಲಿ ಏನೇನು ಕಲಿಸ್ಯಾರ ಅದನ್ನೆಲ್ಲನೂ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಯ್ತು. ಅಳವಡಿಸಿಕೊಂಡಿದ್ರಿಂದ ನಾನು ಇವತ್ತು ಮಂತ್ರಿಯಾಗಿ ನಿಮ್ಮ ಹೊತ್ತಲ್ಲಿ ನಿಲ್ಲಬೇಕು. ಅದಕ್ಕೆ ಇವತ್ತಿನ ಈ ನೋವಿನ ಸಂಗತಿ, ವಾತಾವರಣ ಕೆಡಿಸ್ತಕ್ಕಂಥ ಸಂಗತಿಗಳಿಗೆ ಲಾಲಸೆ. ನಾವೆಲ್ಲ ರಾಜಕಾರಣಿಗಳ ಅಧಿಕಾರಕ್ಕೆ ಬರಬೇಕಾದ್ರೆ ನಿಮ್ಮ ತಲೆಯಾಗ ಏನು ಬೇಕಾದ ಹಾಕ್ಬಿಡ್ತೀವಿ. ಧರ್ಮದಂದ್ರೆ ಹಾಕ್ತೀವಿ, ಜಾತಿದರ ಹಾಕ್ತೀವಿ. ನಮಗೇನಾಗಬೇಕಂದ್ರೆ ನಾವು ಅಧಿಕಾರಕ್ಕೆ ಬರ್ಬೇಕಷ್ಟೇ. ನಾವು ಏನು ಹೇಳಾಕತ್ತೀವಿ, ಯಾಕೆ ಹೇಳಾಕತ್ತಿದೋ ಜನತೆಗೆ ಇವತ್ತು ತಿಳ್ಕೊಳ್ಳದೆ ಇದ್ರೆ ಅದು ಎಲ್ಲೋ ಒಂದು ಕಡೆ ಎಡವಟ್ಟು ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ, ನಾನು ಸಂಸ್ಥೆಯ ಬಗ್ಗೆ ಬಹಳ ಖುಷಿ. ನನಗೆ ತಾವು ಎಷ್ಟು ಆಸ್ತಿ ಮಾಡಿರೋ, ಎಷ್ಟು ಕಬ್ಬು ಬೆಳೆದಿರೋ ಅದನ್ನೇನು ಲೆಕ್ಕಕ್ಕಿಲ್ಲ. ನಮಗೆ ಲಕ್ಕಮ್ ಅಂತಂದವರು ವಿದ್ಯಾದಾನ ಮಾಡ್ತಾರಲ್ವ, ಇಷ್ಟು ಹುಡುಗರು ಕಲಿಸ್ತಾರ, ಇಷ್ಟು ಟೀಚರ್ಗಳಲ್ಲಿ ನೌಕರಿ ಮಾಡ್ತಾರ ಅನ್ನೋದು ನಿಮ್ಮ ಜೀವನದಾಗ ಏನು ಮಾಡಿರೋ ಗೊತ್ತಿಲ್ಲ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ತಾವು ಲಕ್ಕಮ್ ಅವ್ರಿಗೆ ಕೆಲಸ ಮಾಡಿದ್ದೀರಿ ಅಂತ ನಾನು ಹೇಳ್ತೀನಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.